ಇನ್ನು ಬಾಂಗ್ಲಾದೇಶದಲ್ಲಂತೂ ಹಿಂದೂಗಳು ಭಯದಲ್ಲಿ ಜೀವನ ಮಾಡುವಂತಹ ಪರಿಸ್ಥಿತಿ. ಯಾಕೆ ಅಂತಂದ್ರೆ ನಿಂತಲ್ಲೇ ಬೆಂಕಿ ಹಚ್ತಾ ಇದ್ದಾರಂತೆ. ಹಿಂಸಾಚಾರ ಭುಗಿಲೆದ್ದಿದೆ. ಭಾರತ ವಿರೋಧಿ ಇಸ್ಲಾಮಿಕ್ ನಾಯಕ ಶರೀಫ್ ಒಸ್ಮಾನ್ ಹಾದಿ ಹತ್ಯೆ ಹಿನ್ನೆಲೆಯಲ್ಲಿ ಭಾರತದ ವಿರುದ್ಧ ಬಾಂಗ್ಲಾದೇಶದಲ್ಲಿ ಆಕ್ರೋಶ ಭುಗಿಲೆದ್ದಿದೆ. ಬಾಂಗ್ಲಾ ರಾಜಧಾನಿ ಢಾಕಾದಲ್ಲಿ ಬೀದಿಗಿಳಿದಿದ್ದಾರೆ ಸಾವಿರಾರು ಪ್ರತಿಭಟನಾಕಾರರು. ಬಾಂಗ್ಲಾ ರಾಜಧಾನಿಯಲ್ಲಿ ಹಲವು ಕಟ್ಟಡಗಳಿಗೆ ಬೆಂಕಿ ಹಚ್ಚಲಾಗಿದೆ. ಬಾಂಗ್ಲಾದೇಶದ 2 ಪ್ರಮುಖ ಮಾಧ್ಯಮ ಸಂಸ್ಥೆಗಳ ಮೇಲೂ ಕೂಡ ದಾಳಿ ನಡೆದಿದೆ. ಮೀಡಿಯಾ ಕಚೇರಿಗಳಿಗೆ ಬೆಂಕಿ ಇಟ್ಟು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಡೈಲಿ ಸ್ಟಾರ್ ಮತ್ತು ಇನ್ನೊಂದು ಮಾಧ್ಯಮ ಕಚೇರಿ ಪ್ರಥಮ್ ಅಲೋ ಮಾಧ್ಯಮ ಕಚೇರಿಗಳಿಗೆ ಬೆಂಕಿ ಇಡಲಾಗಿದೆ. ಒಸ್ಮಾನ್ ಹಾದಿ ಪರ ಘೋಷಣೆ ಕೂಗಿದ ಪ್ರತಿಭಟನಾಕಾರರು ಕಳೆದ ಶುಕ್ರವಾರ ಹಾದಿ ಮೇಲೆ ಗುಂಡಿನ ದಾಳಿ ನಡೆದಿತ್ತು. ಸಿಂಗಾಪುರದಲ್ಲಿ ಅತ್ಯಾಧುನಿಕ ಸೌಲಭ್ಯದ ಚಿಕಿತ್ಸೆ ಬಳಿಕವೂ ಕೂಡ ಹಾದಿ ಕೊನೆ ಉಸಿರೆಳೆದಿದ್ದ. ಹಾದಿ ಕೊನೆ ಉಸಿರೆಳೆದ ಸುದ್ದಿ ಕೇಳಿದ ಬಳಿಕ ಹಿಂಸಾಚಾರ ಭುಗಿಲೆದ್ದಿದೆ.